ತಿಪ್ಟೂರು ತಾಲೂಕಿನ ಚಿಕ್ಕಹೊನ್ನಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಹೈನುಗಾರಿಕೆ ವಿಧಾನಗಳು ಹಾಗೂ ಪಶುಗಳ ಉಚಿತ ಆರೋಗ್ಯ ತಪಾಸಣೆ ಶಿಬಿರನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರವನ್ನುದ್ದೇಶಿಸಿ ಮಾತನಾಡಿದ ಯೋಜನಾಧಿಕಾರಿ ಉದಯ್ ಕೆ, ಪಶುಗಳು ತಮ್ಮ ಜೀವನದುದ್ದಕ್ಕೂ ಯಾವುದೇ ಪ್ರತಿಫಲಾಪೇಕ್ಷೆ ಬಯಸದೆ ಮನುಷ್ಯನ ಆರ್ಥಿಕ ಪ್ರಗತಿಗಾಗಿ ಶ್ರಮಿಸುತ್ತಿದ್ದು, ಅಂತಹ ಕಾಮಧೇನುಗಳ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ರೈತನ ಮಹತ್ವಪೂರ್ಣ ಜವಾಬ್ದಾರಿಯಾಗಿದ್ದು, ಇದನ್ನು ಮನಗಂಡ ಪರಮಪೂಜ್ಯ ಡಾಕ್ಟರ್ ಡಿ. ವೀರೇಂದ್ರ ಹೆಗಡೆ ಅವರು ಗ್ರಾಮಾಭಿವೃದ್ಧಿ ಯೋಜನೆಯ ಮುಖೇನ ಮೂಕ ಪ್ರಾಣಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಈ ಒಂದು ಶಿಬಿರನ್ನು ಏರ್ಪಡಿಸಿದ್ದು, ಇದರ ಪ್ರಯೋಜನಗಳನ್ನು ಗ್ರಾಮದ ಎಲ್ಲ ಜನತೆಯು ಪಡೆದುಕೊಳ್ಳಬೇಕೆಂದು ವಿನಂತಿಸಿದರು. ಪಶುವೈದ್ಯಾಧಿಕಾರಿ ಪ್ರಭು ಅವರು ನಿಶಕ್ತಿಯನ್ನು ಅನುಭವಿಸುತ್ತಿರುವ, ಹೀಟಿಗೆ ಬಾರದೆ ಮೇವು ಸರಿಯಾಗಿ ಸೇವಿಸದ, ಇನ್ನು ಅನೇಕ ರೋಗಗಳಿಂದ ಬಳಲುತ್ತಿದ್ದ ಪಶುಗಳಿಗೆ ಪರೀಕ್ಷೆ ನಡೆಸಿ ಸೂಕ್ತ ಚಿಕಿತ್ಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿ ಪ್ರಮೋದ್, ಚಿಕ್ಕಹೊನ್ನಳ್ಳಿ ಹಾಲು ಒಕ್ಕೂಟ ಅಧ್ಯಕ್ಷರಾದ ಅಶೋಕ್ ಕುಮಾರ್, ಒಕ್ಕೂಟ ಅಧ್ಯಕ್ಷರಾದ ವೀಣಾ, ಸೇವಾ ಪ್ರತಿನಿಧಿ ಮಮತಾ, ಗ್ರಾಮದ ಮುಖಂಡರಾದ ಅನಿಲ್, ನಾಗರಾಜ್, ಚೇತನ್, ಮಧು ಹಾಗೂ ರೈತರು, ಧರ್ಮಸ್ಥಳ ಸಂಘದ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಮಂಜು, ಗುರುಗದಹಳ್ಳಿ, 9 ಲೈವ್ ನ್ಯೂಸ್, ತಿಪ್ಟೂರು.